ಬದಲಾವಣೆ ಆಗಿರುತ್ತೆ. ಹಾಗಾಗಿ ಅವರೇ ಮಾಡಿದ್ದು ಅಂತ ಎಲ್ಲೂ ಕಾಣೋದಿಲ್ಲ. ಪ್ರೀತಿಸಿ ಮದುವೆ ಆದ್ದು ನಾವು. ಆ ಲೆಕ್ಕದಲ್ಲಿ ಅದನ್ನ ಮಾರಾಟ ಮಾಡಿ ಒಂದು ದುಡ್ಡು ಕೊಟ್ರು. ಸಣ್ಣವನ್ ನನಗೆ ಕಳಿಸೋದಕ್ಕೆ ಜೊತೆಗೆ ಬರೋಕೆ ಅವ್ರಿಗೆ ದುಡ್ಡಿಲ್ಲ. ಆವಾಗ ಡಾಕ್ಟರ್ ಶಿವರಾಮ್ ಕಾರಂತರು ಟೆಸ್ಟ್ ಮಾಡಿ ಇದು ಮಾಡ್ಬೋದು. ಇದಲ್ಲಿ ನನಗೆ 15 ವರ್ಷದ ಪ್ರಾಯದಲ್ಲಿ 7ನೇ ಕ್ಲಾಸು. ಸಮರ್ಥ ಆಗಬೇಕು, ನಿನಗೆ ಇದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ. ಇನ್ನು 1-2 ವರ್ಷ ಬಯಲಾಟಕ್ಕೆ ತಿರುಗಾಟ. ಸಾಗರ ತಾಲೂಕಿನ ಬರುವೆ ಅಂತ ಒಂದು ಊರು ಬಂತು, ಏಳಿಗೆ ಕಿರುತೋಡಿದ್ದು, ಬಹಳ ಕುಗ್ರಾಮ. ಮುದ್ದಾನ ಸೆಟ್ ಅಷ್ಟೊತ್ತಿಗೆ ನೀವು ಬಣ್ಣ ಹಚ್ಚೋದೆಲ್ಲ ಕಲ್ತಿದ್ರು? ಬಣ್ಣ ಹಚ್ಚೋದು ಮೇನ್ ವೇಸ್ತಾರೆ ಬಂದಿದ್ದು, ನಾ ಕೂತ್ಕೊಳ್ಳೋದವ್ರು. ಬಯಲಾಟ ಮಂದರ್ತಿ ಮೇಳಕ್ಕೆ ಹೋದೆ. ಮಂದರ್ತಿ ಮೇಳದ ತಿರುಗಾಟ ಮಾಡಿದೆ. ಮತ್ತೆ ಮಂದರ್ತಿ ಹೋದೆ. ಮತ್ತೀಗ ಸದ್ಯದ ಪರಿಸ್ಥಿತಿಯಲ್ಲಿ ಆಜ್ರಿ ಮೇಳದಲ್ಲಿ ಸೇವೆಗೆ ಸಂತೋಷ ಇತ್ತು. ಈಗ ಬಂದು ಸಾಕು ಅನ್ನೋ ಮಟ್ಟಕ್ಕೂ ಮುಟ್ಟಿದೀವಿ ನಾವು. ಅದನ್ನ ಬರಬೇಕು ಅಂತ ಏನಿಲ್ಲ. ನಾವೇನು ಕೇಳಿದ ಯಕ್ಷಗಾನಕ್ಕೆ ಸೀಮಿತ. ಅವ್ರನ್ನ ಕರ್ಕೊಂಡು ಹೋಗುದಿಲ್ಲ, ಊಟ ಹಾಕ್ಸೋದಿಲ್ಲ, ಮತ್ತೆ ಯಾವ ರೀತಿಯಲ್ಲಿ ಬೆರೆಯುವುದಿಲ್ಲ. ಖಂಡ ಪರಶು ಅಂತ ಹೇಳ್ತಾರೆ. ಅದು ಯಾಕೆ ಅಂತ ಬಹುಕಾಲದಿಂದ ಕುತೂಹಲ ಇತ್ತು. 2 ಭಾಗ ಮಾಡಿ ಖಂಡ ಪರಶು. ಒಂದನ್ನು ಪರಶುರಾಮರಿಗೆ ಕೊಟ್ಟ. ಹಲೋ, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತು ಬಂದಿದ್ದೀವಿ ಮಾಸ್ತಿಕಟ್ಟೆಗೆ. ನನ್ನ ಪಕ್ಕ ನೋಡ್ಬೋದು, ಇವರು ನಾಗರಾಜ್ ಪಂಚಲಿಂಗ ಅಂತ. ಇವರು ಸುಮಾರು 35 ವರ್ಷಗಳಿಂದ ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಹಾಗೆ ಇವ್ರ ಮನೆ ಲೆಕೋಟ್ ಆಗಿರೋದು ಇಲ್ಲಿ ಮಾಸ್ತಿಕಟ್ಟೆ ಅಂತ. ಮಾಸ್ತಿಕಟ್ಟೆ ಅಂತ ನೀವು ಮಾಸ್ತಿಕಲ್ ಹುಲಿಕಲ್ ಘಾಟ್ ಅಂತ ಕೇಳಿರ್ಬೋದು. ಅಲ್ಲಿ ಇವ್ರ ಮನೆ ತುಂಬಾ ಕಾಡೊಳಗೆ, ತುಂಬಾ ತೋಟಗಳಿದೆ, ತುಂಬಾ ಚೆನ್ನಾಗಿದೆ. ಗ್ರೀನ್ರಿ ಸುತ್ತ ನೋಡಕ್ಕೆ. ನಿಮ್ಗೆ ವಿಡಿಯೋನಲ್ಲಿ ಸಣ್ಣ ಸಣ್ಣ ಕ್ಲಿಪ್ಗಳು ಹಾಕಿರ್ತೀನಿ ಇವ್ರ ಮನೆ ಸುತ್ತದು. ನಂಗಂತೂ ತುಂಬಾ ಖುಷಿ ಆಗ್ತಿದೆ ಇವ್ರನ್ನ ಮೀಟ್ ಮಾಡಕ್ಕೆ. ಹಾಗೆ ಈ ಯಕ್ಷಗಾನದ ಆರ್ಟಿಸ್ಟ್ಗಳನ್ನ ಜರ್ನಿ ಇಂಟರ್ವ್ಯೂ ಮಾಡ್ತಾ ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ, ನಿಮ್ಗೆಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ನೋಡ್ದಂಗೆ. ಹಾಗೆ ನೀವು ಇವರ ಪಾತ್ರಗಳನ್ನ ಎಲ್ಲಾದ್ರೂ ನೋಡಿರ್ಬೋದು, ಆದ್ರೆ ಇವರೇ ಅಂತ ಎಲ್ಲೂ ಗೊತ್ತಾಗಿರೋದಿಲ್ಲ. ಯಾಕಂದ್ರೆ ಇವರ ಮುಖ ಆಟದಿಂದ ಹೊರಗಡೆ ಬಂದಾಗ ಅವ್ರ ಮುಖನೇ ಅಲ್ಲಿ ಬದಲಾವಣೆ ಆಗಿರುತ್ತೆ. ಹಾಗಾಗಿ ಅವರೇ ಮಾಡಿದ್ದು ಅಂತ ಎಲ್ಲೂ ಕಾಣೋದಿಲ್ಲ. ಇದು ನಮ್ಮ ಒಂದು ಪ್ರಯತ್ನ, ಯಕ್ಷಗಾನ ಕಲಾವಿದ್ರನ್ನ ಜನತೆಗೆ ನಿಜವಾದ ಮುಖನ ತೋರಿಸೋದು ಅಂತ ಒಂದೊಂದು ಪ್ರಯತ್ನ. ಸೊ ವೆಲ್ಕಮ್ ಸರ್ ನಮ್ಮ ಚಾನಲ್ಗೆ, ನಮ್ಮ ಸನ್ಸು ಕ್ಲಿಕ್ಸ್ ಅಂತ ಚಾನಲ್ಗೆ ನಾವು ವೆಲ್ಕಮ್. ನಿಮ್ಮೊಂದು ಚಿಕ್ಕ ಪರಿಚಯ ಹೇಳ್ಬೋದಾ ಸರ್? ಹೇಳ್ತೀವಿ. ಒಂದು ಕಾಲದ ನಾವು ಬಹಳ ಕುಗ್ರಾಮದಲ್ಲಿದ್ವಿ. ಕುಗ್ರಾಮದಲ್ಲಿದ್ದಂದ್ರೆ ಅಜ್ಜಿ ಮನೆ ಯಾವ ಮನೇನೂ ನಮಗೆ ಇರಲಿಲ್ಲ. 7ನೇ ಕ್ಲಾಸ್ವರೆಗೂ ಓದುವಂಥದ್ದು ಬಹಳ ಕಷ್ಟ ಆಯಿತು. ಆವಾಗ ಈ ಕಲಾವಿದರು ಈಗ ಆಟ ನೋಡೋ ಹುಚ್ಚೆಚ್ಚು. ಚರ್ಚೆಲ್ಲಿ ಹೋದಾಗ ಈ ಕಲಾವಿದರೆಲ್ಲ ಕಂಡು ನನ್ನ ಮುಖ ಯಕ್ಷಗಾನ ಕಲಿಸು ಹೋಗ್ತೀಯ ಅಂತೆಲ್ಲ ಕೇಳಿದ್ರು. ಅವಾಗ ಹಳದಿಪುರ ಗಜಾನನ ಭಂಡಾರಿ ಇವರೆಲ್ಲ ಇದ್ರು. ಅವರೊಂದು ಅಡ್ರೆಸ್ ಕೊಟ್ಟು ಉಡುಪಿ ಕೇಂದ್ರದಲ್ಲಿ ಕಲ್ತು ಬಂದೆ ನಾನು. ಕಲ್ತಲ್ಲಿ ಸಿರಿಸಿಲೆ ಪಂಚಲಿಂಗೇಶ್ವರ ಮೇಳಕ್ಕೆ ಹೋದೆ. ಅಲ್ಲಿಂದ ಒಂದೊಂದೇ ಹಿಂಗೆ ಬಯಲಾಟ ಅದು ಇದು ಎಲ್ಲ ಮೇಳ ಪೂರೈಸಿದೆ. ಮಾಡಿದಷ್ಟಿದ್ರು, ಸಂಬಳ ಕೊಡ್ದಿದ್ರಿಲ್ಲ, ಏನೋ ಒಂದು ಪರಿಸ್ಥಿತಿಯಲ್ಲಿ ಕಾಲ ಕಳೆದೆ. ಇಲ್ಲಿವರೆಗೆ ಯಕ್ಷಗಾನ ಜೀವನವನ್ನು ಮುಂದುವರಿಸಿಕೊಂಡು ಬಂದಿದ್ದೇನೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ? ಫ್ಯಾಮಿಲಿ ಬಗ್ಗೆ, ನಮ್ಮ ಹೆಂಡತಿ ಮನೆ ಕೋಟ. ಪ್ರೀತಿಸಿ ಮದುವೆ ಆದ್ದು ನಾವು. ಆ ಲೆಕ್ಕದಲ್ಲಿ 2 ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ರು. ಅವ್ರನ್ನ ಓದಿಸಿದ್ವಿ. ಆಸ್ತಿ ಮಾಡಲಿಲ್ಲ ಅವ್ರನ್ನೇ ಆಸ್ತಿ ಮಾಡಿದ್ವಿ ಅಷ್ಟೇ. ಯಕ್ಷಗಾನಕ್ಕೆ ಮುಂಚೆ ಅವಾಗ ಸಣ್ಣವನೇ ನಾನು. ಸಣ್ಣವ ಅಂದರೆ ಒಂದು 10-15 ವರ್ಷದ ಪ್ರಾಯದ ಒಳಗಡೆ ಇದ್ದೆ. ಆವಾಗೇನು ಅಜ್ಜಿ ಮನೇಲಿ ಇದ್ದೆ, ಶಾಲೆಗೆ ಹೋಗೋದಷ್ಟೇ. ಶಾಲೆಗೆ ಹೋಗಿ ಬಿಟ್ಟು 7ನೇ ಕ್ಲಾಸ್ವರೆಗೆ ಕಲಿಯುವಂಥದ್ದು ದುಸ್ತರ ಆಯಿತು. ಆವಾಗ ಇನ್ನೇನು ಅನ್ನುವಂಥ ಮಟ್ಟಕ್ಕೂ ಬಂದ್ವಾಗ ಆಟ ನೋಡುವಂಥ ಹುಚ್ಚು ಹೆಚ್ಚಿತ್ತು ನನಗೆ. ಕಲಾವಿದ್ರ ಪರಿಚಯ ಆಯಿತು. ಅವರೆಲ್ಲ ಒಂದು ಪರಿಚಯ ಮಾಡಿಕೊಟ್ರು, ಉಡುಪಿ ನಂಬರ್ ಕೊಟ್ಟರು. ಉಡುಪಿ ನಂಬರ್ ಅವರೇನೋ ಕೊಟ್ಟರು, ಹೌದು. ಅದು ಹೋಗೋಕೆ ದುಡ್ಡು ಎಲ್ಲಿ ಬೇಕು ಒಡ್ಲಿಂದ. ಅವಾಗ ನನ್ನ ತಾಯಿ ತನ್ನ ಕಿವಿಗೆ ಹಾಕದ ಬೆಂಡಾಲ ಅಂತಾರಲ್ಲ, ಅದನ್ನು ಮಾರಾಟ ಮಾಡಿ ಒಂದು ದುಡ್ಡು ಕೊಟ್ಟರು. ಸಣ್ಣವನ್ ನನಗೆ ಕಳಿಸೋದಕ್ಕೆ ಜೊತೆಗೆ ಬರೋಕೆ ಅವ್ರಿಗೆ ದುಡ್ಡಿಲ್ಲ, ನನಗಷ್ಟು ಕೊಡೋದಕ್ಕಷ್ಟೇ ಕೊಟ್ಟು ಕಳಿಸಿದ್ರು. ಹೇಗೋ ಎಲ್ಲೋ ಕಾಣ್ತಿದ್ದಾವೆ, ಕುಗ್ರಾಮದಲ್ಲಿ ಇದ್ದಮ್ಮ ಅವಾಗ. ಎಲ್ಲೋ ಇದು ಹೋದವನೇ ಅಲ್ಲ ನಾನು. ನಾನೇ ಅರ್ಸ್ಕೊಂತ ಹೋಗಿ ಉಡುಪಿ ಮಠಕ್ಕೂ ಹೋದೆ, ಕೃಷ್ಣ ಮಠಕ್ಕೆ. ಅಲ್ಲೇ ಬಿದ್ದುಕೊಂಡೆ ಒಂದು ರಾತ್ರಿ. ಮಾರನೇ ದಿವಸ MGM ಕಾಲೇಜಲ್ಲಿ ಅಂತ ಕೇಳ್ಕೊಳ್ತಾ ಹೋದಾಗಲ್ಲೆಲ್ಲ ಕೆಲವು ಕಲಾವಿದರು ಬಂದಿದ್ರು, ಭಾಳ ಜನ ಬಂದಿದ್ರು ಎಲ್ಲ ಕಡೆಗೂ. ಅಲ್ಲಿ ಇಂಟರ್ವ್ಯೂ ಇತ್ತು ಕಲಾವಿದ್ರದ್ದು. ಯಕ್ಷಗಾನ ನೋಡಿದ್ದೇನೆ ಬಿಟ್ಟರೆ ನನಗೇನು ಅಂತ ಗೊತ್ತಿಲ್ಲ, ಎಂತ ಮಾಡಬೇಕು ಏನು ಮಾಡಬೇಕು ಅಂತ. ಆವಾಗ ಡಾಕ್ಟರ್ ಶಿವರಾಮ್ ಕಾರಂತರು ಟೆಸ್ಟ್ ಮಾಡಿ ಇದು ಮಾಡುವರು.
ಅವಾಗ ಎಲ್ಲರ ಜೊತೆಗೂ ಕುಣಿಸ್ತಾರೆ, ಒಬ್ಬೊಬ್ರು ಕುಣಿಸ್ತಾರೆ. ಅವ್ರು ಶಿವರಾಮ್ ಕಾರಂತರು ಮಾಲ್ನಾಡೋದಿದ್ದವ್ರಲ್ವಾ, ಅವ್ರು ಶಿವರಾಮ್ ಕಾರಂತರು ಅಂತೂ ಗೊತ್ತಿಲ್ಲ ನನಗೆ. ಅವ್ರು ಟೆಸ್ಟ್ ಮಾಡುವಾಗ ಅವಾಗ ಮಾಡ್ತಾ ಮಾಡ್ತಾ ಇರುವಾಗ ನಾವು ಒಂದ್ 2 ಜನ ಹುಡುಗರಿದ್ವಿ. ಅದ್ರಾಗೆ ಸ್ವಲ್ಪ ದೊಡ್ಡವ್ರಿದ್ರು, ನಾವ್ 2 ಜನ ಹುಡುಗರಿದ್ವಿ. ಹುಡುಗರು ಅಂದ್ರೆ ಇವರಿಬ್ರು ಹುಡುಗರು ಬೇಕು ನಮ್ಗೆ ಅಂತ ಅವ್ರು ಹೇಳ್ಬಿಟ್ರು. ನಾವು ಆಯ್ಕೆ ಆಗಿದ್ವು ಇಲ್ಲೋ ಗೊತ್ತಿಲ್ಲ. ಹುಡುಗರು ಬೇಕು ನಮಗೆ, ನೀವು ಇಟ್ಕೊಳ್ಳಿ ಹುಡುಗರನ್ನ ಅಂತ. ನಾನೊಬ್ಬ ಬರೆಗುಂಡಿಯಲ್ಲಿ ಒಬ್ಬ ಹುಡುಗ, ಅದ ಲೆಕ್ಕ ಪಾಸ್ ಆದ್ವಿ. ಪಾಸ್ ಆದ ನಂತರ ಅಲ್ಲಿ ಕೆಲವೊಂದಿಷ್ಟು ಲೆಟರ್ಸ್ ಕೊಟ್ಟು, ನಿಮ್ಮ ಮಂಡಲ ಗಿಂಡಲೆಲ್ಲ ಇದು ಮಾಡ್ಕೊಂಡು ಬರ್ಬೇಕು ಇದು ಅಂತೇಳಿ. ಇದೆಲ್ಲ ಯಾವಾಗ, ಯಾವ ವಯಸ್ಸಿತ್ತು ನಿಮ್ಗೆ? ಈಗ ಸಾಧಾರಣ 15 ವರ್ಷದ ಪ್ರಾಯದಲ್ಲಿ ನನಗೆ, 15 ವರ್ಷದ ಪ್ರಾಯದಲ್ಲಿ, 7ನೇ ಕ್ಲಾಸು ಆ ಟೈಮಲ್ಲಿ. ಆವಾಗ ಇಲ್ಲಿ ಮನೆಗೆ ಬಂದ್ವಿ. ಮನೆಗೆ ಬಂದ್ರೆ ಮತ್ತೆ ಹೋಗಕ್ಕೆ ದುಡ್ಡು ಬೇಕಲ್ಲ, ಅಲ್ಲಿ ಮುಗಿದೋಯ್ತದು. ಇಷ್ಟೇ ಅಂತ ಏನೇನೋ ಮಾಡ್ಕೊಂಡು ಉಡುಪಿ ಕೇಂದ್ರಕ್ಕೆ ಹೋದ್ವಿ. ಉಡುಪಿ ಕೇಂದ್ರಕ್ಕೆ ಹೋದೆ. ದೊಡ್ಡ ದೊಡ್ಡವರು ಇದ್ದಿದ್ರು, ಮಹಾಬಲಿ ಕಾರಂತರು, ಬನ್ನಂಜ ಸಂಜೀವ್ ಸುವರ್ಣರು, ನೀರಾವರ ಲಕ್ಷ್ಮೀನಾರಾಯಣರಾವ್, ವಿದ್ವಾನ್ ಗಣಪತಿ ಭಟ್ರು, ಅವರೆಲ್ಲ ಇದ್ದಿದ್ರು. ಏನೂ ಗೊತ್ತಿಲ್ಲ ಅನ್ನೋದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯ್ತು. ಯಾವ್ದಾದ್ರು ಒಂದು ಅಭ್ಯಾಸ ಇದ್ದವರಿಗೆ ಆ ಅಭ್ಯಾಸ ಬಿಡಿಸೋದು ಕಷ್ಟ. ನನಗೆ ಕುಣಿದು ಮಾಡಿ ಯಾವ ಅಭ್ಯಾಸವೂ ಇರಲಿಲ್ಲ. ಅವ್ರು ಹೇಳಿಕೊಟ್ಟದ್ದೇ ಬಿಟ್ಟರೆ ಮತ್ತೊಂದು ಹೊಸದಾಗಿ ಏನು ಮಾಡುವಂಗಿರಲಿಲ್ಲ. ಅದರಿಂದ ಆದಷ್ಟು ಬೇಗ 1 ವರ್ಷನೇ ಕಲಿತೆ. 1 ವರ್ಷ ಕಲಿಸಿ ಅಲ್ಲಿ ಪ್ರಶಸ್ತಿನೂ ಕೊಟ್ಟರು. ಇನ್ನು ಸಾಕಪ್ಪ, ನೀನು ಯಕ್ಷಗಾನ ಕಲ್ತು ಸಾಕಾಯ್ತು, ಕುಣಿತ ಅಂತ ನೀನು ಸಾಕು ಹೋಗು ಅಂದ್ರು ಅವರೇ. ಹೋಗುವಂತೆ ಬಂದ ಕ್ಷಣ ಸಿರ್ಸಿಲಿ ಇದ್ವಿ. ಅವ್ರು ನೋಡಿದ್ರು, ಒಂದು ಕಲ್ತು ಬಂದಿದ್ದಾನೆ ಅಂತ ಗೊತ್ತಾಯ್ತು. ಟೆಂಟ್ ಮೇಳಕ್ಕೆ ಬಾಲಗೋಪಾಲ ಟೆಂಟ್ ಮೇಳಕ್ಕೆ ಆಯ್ಕೆ ಮಾಡಿಕೊಟ್ರು. ಹೌದು, ಬಾಲಗೋಪಾಲಕ್ಕೆ. ಆ ಬಣ್ಣ ಹಚ್ಚಕ್ಕೆ ಬರ್ತಿರ್ಲಿಲ್ಲ ಸರಿ. ಈ ಕಣ್ಣಿಮನೆ ಗಣಪತಿ ಭಟ್ರು ಇದೆಲ್ಲ ನೀವು ಕೇಳಿದ್ರೇನೋ ಬಹುಶಃ. ಅವರೆಲ್ಲ ಬಣ್ಣ ಹಚ್ಚಿ ಒಂದು 2-3 ದಿವಸ ಮಾಡೋ. ಅವ್ರು ಸ್ವಲ್ಪ ಚುರುಕು ಇದ್ದೆ. ನಾನು ಕಲ್ತ್ಕೊಂಡು ಅಲ್ಲಿ 1 ವರ್ಷ ಆಯ್ತು. 1 ವರ್ಷ ಆದ ಕೂಡ ಅವ್ರು ಹೇಳಿದ್ರು, ನಿನಗೆ ಪಾತ್ರ ಮಾಡೋ ಸಮರ್ಥ ಆಗಬೇಕು, ನಿನಗೆ ಇದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ, ಇನ್ನು 1-2 ವರ್ಷ ಬಯಲಾಟಕ್ಕೆ ತಿರುಗಾಟ ಮಾಡು ಅಂತ ಹೇಳಿದ್ರು. ಅವ ರಜದ ಕಟ್ಟೆ ಮೇಳ ಅಂತ ಒಂದು ಮೇಳ ಇತ್ತು, ಅಲ್ಲಿಗೆ ಹೋದೆ. ನೀವು ಹುಟ್ಟಿದ ಸ್ಥಳ? ನಾನು ಹುಟ್ಟಿದ್ದು ಸಾಗರ ತಾಲೂಕಿನ ಬರುವೆ ಅಂತ ಒಂದು ಊರು ಬಂತು, ಏಳಿಗೆ ಕಿರುತೋಡಿದ್ದು, ಬಹಳ ಕುಗ್ರಾಮ. ಅಲ್ಲಿ ಸಾಧಾರಣ ಏನು ಬಸ್ ಹತ್ಬೇಕಿದ್ರು 5-6 ಕಿಲೋಮೀಟರ್ ನಡ್ಕೊಂಡು, ದೋಣಿ ದಾಟ್ ನಡ್ಕೊಂಡು ಬಂದು ಬಸ್ ಹತ್ಬೇಕು. ಅದು ನನ್ನ ಯಕ್ಷಗಾನ ಜೀವನ ಕಷ್ಟ ಆಯ್ತು. ಆದ್ರೂ ಬಹಳ ವರ್ಷ ಇದ್ವಿ ಅಲ್ಲಿ. ಕಡೆಗಲ್ಲಿಂದ ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ವಸತಿ ಮಾಡ್ತಾ ಬಂದ್ವಿ. ಹಾಗಂತ ಬಿಟ್ಟು ಬಂದು ವಸತಿ ಮಾಡ್ತಾ ಬಂದ್ವಿ, ಯಕ್ಷಗಾನ ಒಂದು ಬಿಡ್ಲಿಲ್ಲ. ಬಿಟ್ರೆ ಮತ್ತೇನು ಜೀವನದಲ್ಲಿ ಆಗಕ್ಕಾಗ್ಲಿಲ್ಲ. ಯಾಕಂದ್ರೆ ಮನೆ ಮಾಡ್ಕೊಳ್ಬೇಕಾಯ್ತು, ನಾವೇ ದುಡ್ಡು ತಿನ್ಬೇಕಾಯ್ತು. ಅವಾಗೆಲ್ಲ ಒಂದು ಸ್ವಲ್ಪ ಕಷ್ಟದ ಪರಿಸ್ಥಿತಿ. ಆವಾಗ ಕೇವಲ 2,000 ಸಂಬಳ ಆ ವರ್ಷ ತಿಂಗಳಿಗೆ ನನಗೆ. ಇಲ್ಲಿ ರಂಜಕಟ್ಟೆ ಮೇಳದ ಕೊಟ್ಟದ್ದು 2,000, ಅದ್ರಾಗೂ ಪೂರ್ಣ ಕೊಡ್ಲಿಲ್ಲ. ಕಮಲಶಿಲೆ ಮೇಳಕ್ಕೆ ಆಯ್ಕೆ ಆದೆ. ಕಮಲಶಿಲೆ ಮೇಳದಾಗ ಆಯ್ಕೆ ಆದ್ರೆ ಸಂಬಳ ಏನೋ ಕೊಟ್ರು. ಮಾಡಿದ ರಜಕ್ಕೆ ಒಂದು ರಜಕ್ಕೆ 2 ದಿವಸ ಸಂಬಳ ಕಟ್ ಮಾಡ್ತಿದ್ರು. ಏನೋ ಒಂದು ಪರಿಸ್ಥಿತಿ. ನಮ್ಮ ತಾಯಿ ತಂಗಿಯವರೆಲ್ಲ ಕೂಲಿಗೆ ಹೋಗ್ತಿದ್ರು. ಈ ನನ್ನ ಖರ್ಚಿಗೊಂದು ನನಗಾಗ್ತಿತ್ತು. ಏನೋ ಕಳ್ಕೊಂಡು ಬಂದೆ. ಅಲ್ಲಿಂದ ಪೆರಡೂರು ಮೇಳಕ್ಕೆ ಹೋದೆ, ಟೆಂಟ್ ಮೇಳ ಅದು. ಅಲ್ಲಿ ಹೋಗುವಾಗ ಏನಾಗಿದ್ದೆ ಕೇಳಿದ್ರೆ, ಅವಾಗಲೂ ಸಣ್ಣ ಪ್ರಾಯನೇ. ದಾರೇಶ್ವರರು, ಭಾಗವತರು ಇಂಥವ್ರು ಮಹಾ ನಿರ್ದೇಶನ ಇತ್ತು ಅಲ್ಲಿ. ಜಗನ್ನಾಥ್ ಶೆಟ್ಟರು, ಐರೋಡಿ ಗೋವಿಂದಪ್ಪ, ರಾಮನಗರಿ ಬ್ರಹ್ಮಾವರ, ಇಂತಿಂಥ ದೊಡ್ಡವರು ಏನ್ ಮಾಡ್ತಾ ಅವನು ನೋಡುವ ಚಟ ಅವಾಗಲೂ ಇತ್ತು ನನಗೆ. ನನ್ನ ವೇಷ ಮುಗಿದು ಕೂಡ ಉಳಿದವರೆಲ್ಲ ಮಲಗ್ತಾರೆ, ನಾ ಮಲಗ್ತಿರ್ಲಿಲ್ಲ. ಆ ಲೈಟಿಂಗ್ ಪೆಟ್ಟಿಗೆ ಮೇಲೆ ಕೂತ್ಕೊಂಡು ಆಟ ನೋಡೋದು. ಆಟ ನೋಡಿದಾಗ ಏನಾಯ್ತು, ಈ ಭಾಗವತರು ಭಾವಿಸ್ತಾ ಬಂದ್ರೆ ಅದನ್ನೆಲ್ಲ ಯಾರಿಲ್ಲ ಅಂದ್ರೆ ಅವ್ರ ವೇಷ ನಾನು ಬರ್ದಾಕು, ಐರೋಡಿಯರ್ ಇಲ್ಲ ಅಂದ್ರೆ ಐರೋಡಿಯವ್ರ ವೇಷ ಬರ್ದಾಕು, ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ರು ಇಲ್ಲ ಅಂದ್ರೆ ಚೆನ್ನಪ್ಪ ಶೆಟ್ರು ವೇಷ ಬರ್ದಾಕು. ನೋಡ್ಕೊಂಡಿರ್ತಾರೆ, ಒಂದು ಅಕ್ಷರ ಬಿಡೋದು ಅದನ್ನೇ ಮಾಡ್ತಿದ್ದೆ. ಏನು ಕೇಳಿದ್ರೆ, ಈಗ ನನಗೆ ಕಾಲು ಕೈ ಚುರುಕಿತ್ತಲ್ಲ, ಹುಡುಗ್ನಲ್ಲ ನಾನು. ಅವ್ರು ಹಿಂಗೆ ಮಾತಾಡ್ತಾರೆ, ನಾನು ಕುಣಿದು ಮಾತಾಡ್ತಿದ್ದೆ. ಮೆಚ್ಚುಗೆ ಆಯ್ತು. ಅಲ್ಲಿಂದ ಆಗ್ಬೋದು, ಕಲಾವಿದ ಆಗ್ಬೋದು ಬಂತು. ಮತ್ತೊಂದು ಮೇಳ ಕರೆದ್ರು, ಶಿರ್ಸಿ ಮುದ್ದಣ್ಣ ಶೆಟ್ರು ಮಾಡಿದ್ರು. ಅವಾಗ ಮುದ್ದಣ್ಣ ಶೆಟ್ರು ಅಷ್ಟೊತ್ತಿಗೆ ನೀವು ಬಣ್ಣ ಹಚ್ಚೋದೆಲ್ಲ ಕಲ್ತಿದ್ರು? ಬಣ್ಣ ಹಚ್ಚೋದು ಮೇನ್ ವೇಷಧಾರಿ ಬಂದಿದ್ದ. ನಾ ಕುತ್ಕೊಳ್ಳೋದು ಕೆಳಗೆ ಬಿಟ್ರೆ, ಸಣ್ಣದು ಬಿಟ್ರೆ ಸಾಧಾರಣ ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿದ್ದೆ ನಾನು. ಅಲ್ಲಿ ಕರೆದ್ರು, ಅಲ್ಲಿ ಹೋದೆ. ಅಲ್ಲೂ ಕೆಲವು ವರ್ಷ ಸೇವೆ ಮಾಡಿದೆ. ಆವಾಗ ಅಮೃತೇಶ್ವರಿ ಮೇಳಕ್ಕೆ ಬಂದೆ, ಬಯಲಾಟ ಇತ್ತು. ಅಮೃತೇಶ್ವರಿ ಮೇಳಕ್ಕೆ ಬಂದ ಮೇಲೆ ಅಲ್ಲಿ ಒಂದು ಸಮರ್ಥದೊಂದು ಕಲಾವಿದನೇ ಆಗಿದ್ದೆ. ಅಲ್ಲಿ ಬರುವಾಗ ಅಲ್ಲಿ ಬಂದೆ, 6-7 ವರ್ಷ ಅಲ್ಲೂ ತಿರುಗಾಟ ಮಾಡಿದೆ. ಆಮೇಲೆ ಸಾಲಿಗ್ರಾಮಕ್ಕೆ ಹೋದೆ. ಸಾಲಿಗ್ರಾಮದಲ್ಲಿ ಕೆಲವು ವರ್ಷ ತಿರುಗಾಟ ಮಾಡಿದೆ. ಅವಾಗ ಯಾಜಿಯವರು ಇವರೆಲ್ಲ ಇದ್ರು, ಸಮರ್ಥವಾಗಿ ಮಾಡ್ತಾ. ಆಮೇಲೆ ಮತ್ತೆ ಬಯಲಾಟಕ್ಕೆ ಹೋಗೋಣ ಅನಿಸ್ತು. ಇದು ಟೆಂಟ್ ಮೇಳ ಅಂದ್ರೆ ಬಹಳ ದೂರದಿದ್ದು, ನಾವೆಲ್ಲ ಹಳ್ಳಿ ಬದಿಗಿದ್ದವರು.
ಬಯಲಾಟ ಮಂದರ್ತಿ ಮೇಳಕ್ಕೆ ಹೋದೆ. ಮಂದರ್ತಿ ಮೇಳದ ತಿರುಗಾಟ ಮಾಡಿದೆ. ಆವಾಗ ಈ ಶನೇಶ್ವರ ಮೇಳದಲ್ಲಿ ನಮಗೆ ಏನು ಕೇಳಿದ್ರೆ ಒಂಚೂರು ಸಂಬಳ ಹೆಚ್ಚಾದ್ರೆ ಹೋಗುವಂಥದ್ದು. ಅವ್ರು ಬಿಡೋದ್ವಲ್ಲ, ನಾವು ಬಿಡೋದ್ವಲ್ಲ, ಎಂಥದ್ರು ಬೇಸರ ಅಲ್ಲ. ಒಂದು 6 ತಿಂಗಳು ಒಂದು ಮಿನಿಮಮ್ ಒಂದು ಮಾತಾಡೋದೊಂದು ಮುಗೀತು ಅಂದ್ರೆ ನಾವು ಅವ್ರ ಹತ್ರ ದುಡ್ಡು ತಗೊಳ್ಳಿಲ್ಲ, ಇಂತಿಷ್ಟು ವರ್ಷಕ್ಕೆ ಬರ್ತೀವಿ ಅಂತ ದುಡ್ಡು ತಗೊಳ್ಳಿಲ್ಲ, ಯಾವ ಮೇಳಕ್ಕೂ ಹೋಗ್ಬೋದು. ಎಲ್ಲಿಗೆ ಹೋಗಿ ನಮ್ಗೆ ಎಲ್ಲಿ ಜಾಸ್ತಿ ಕೊಡ್ತಾರೋ ಅಲ್ಲಿಗೆ ಹೋಗ್ಬೋದು. ನಾನು ಅದೇ ಲೆಕ್ಕ ಮಾಡ್ತಾ ಬಂದ ನಾನು. ಯಾಕಂದ್ರೆ ನಮ್ಮ ಸೇವೆ ಆಗುವಾಗ ನಮಗೆ ಕೊಡೋದು ಮಾಡ್ಕೊಳ್ತೇವೆ ಬಿಟ್ರೆ ನಾವು ಕೊಡೋದು ಮಾಡ್ಕೊಳ್ಳೋದಿಲ್ಲ. ಬಿಟ್ಟ ನಂತರ ಮತ್ತೆಲ್ಲ ಕೇಳಿದ್ರ ಒಂದು 10,000 ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಬಾ ಅಂತ, ಅಲ್ಲಿಗೆ ಹೋಗಿ ಆಯ್ತು ಸೇವೆ ಮಾಡ್ಕೊಳ್ಳೋದು. ಆಜ್ರಿ ಮೇಳಕ್ಕೂ ಬಂದೆ, ಮತ್ತೆ ತಿರಿ ಮಂದರ್ತಿ ಮೇಳಕ್ಕೆ ಹೋದೆ, ಮತ್ತೆ ಆಜ್ರಿ ಮೇಳಕ್ಕೆ ಬಂದೆ, ಮತ್ತೆ ಕಮಲಶೀಲೆ ಮೇಳಕ್ಕೆ ಮೈನ್ ವೇಸ್ತಾರಿಯಾಗಿ ಬಂದೆ, ಮತ್ತೆ ಮಂದರ್ತಿ ಹೋದೆ. ಮತ್ತೀಗ ಸದ್ಯದ ಪರಿಸ್ಥಿತಿಯಲ್ಲಿ ಆಜ್ರಿ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದವ ನಾನು. ಹೀಗಿದ್ದು ಯಕ್ಷಗಾನದ ತಿರುಗಾಟದ ಜೀವನ ನನ್ನದು. ಆಚಾರ್ಯ ಶನೇಶ್ವರ ದೇವಸ್ಥಾನದ ಮೇಳದಲ್ಲಿ. ಹೌದು. ಈಗ ಸುಮಾರು ಈ ಪ್ರಶಸ್ತಿಗಳು ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ಪ್ರಶಸ್ತಿಗಳೇನು ತುಂಬಾ ಬಂದಿದೆ. ಹಾಗಂತ ನಾ ತಗೊಂಡ ಪ್ರಶಸ್ತಿಗಳು ನನಗೊಂದು ಸನ್ಮಾನ ಮಾಡಿ ನನಗೊಂದು ಪ್ರಶಸ್ತಿ ಕೊಡಿ ಹೇಳದ್ದಲ್ಲ. ತಾನಾಗೆ ಕೊಟ್ಟದ್ದನ್ನು ಮಾತ್ರ ನಾನು ಸ್ವೀಕಾರ ಮಾಡಿದ್ದು. ಅದ್ರ ಬಗ್ಗೆ ಒಂದು ಕಾಲದಲ್ಲಿ ಬಂದ್ರ ಬಗ್ಗೆ ಸಂತೋಷ ಇತ್ತು. ಈಗ ಬಂದು ಸಾಕು ಅನ್ನೋ ಮಟ್ಟಕ್ಕೂ ಮುಟ್ಟಿದೀವಿ ನಾವು. ಅದನ್ನ ಬರಬೇಕು ಅಂತ ಏನಿಲ್ಲ. ಪ್ರಶಸ್ತಿ ಕೊಡೋದು ಮಾತ್ರವಲ್ಲ, ಒಂದು ಸನ್ಮಾನ ಮಾಡುವಂಥದ್ದು ಅದನ್ನು ಕಲೆಗೆ ಕೊಡುವ ಗೌರವ. ಹೌದು, ಈಗೇನಾಗಿದೆ ಕೇಳಿದ್ರೆ ವ್ಯಕ್ತಿಗೆ ಕೊಡುವಂತ ಗೌರವ ಆಗಿದೆ. ಈಗ ಉದಾಹರಣೆ ನಮ್ಮಂತ ಒಂದು ಬಡ ಕಲಾವಿದರು ಇಲ್ಲಿದ್ದೀವಿ. ನಾವೇನು ಕೇಳಿದ್ರೆ ಯಕ್ಷಗಾನಕ್ಕೆ ಸೀಮಿತ. ಅವ್ರನ್ನ ಕರ್ಕೊಂಡು ಹೋಗುದಿಲ್ಲ, ಊಟ ಹಾಕುದಿಲ್ಲ, ಮತ್ತೆ ಯಾವ ರೀತಿಯಲ್ಲಿ ಬೆರೆಯುವುದಿಲ್ಲ. ಅದಕ್ಕೆ ಕೊಡುವಂಥದ್ದು ಪ್ರಶಸ್ತಿ ಅಂತ ಆಗ್ತದೆ. ಈ ನಮಗೊಂದು 4 ಕೋಟಿ ಒಂದು 10 ಖರ್ಚು ಮಾಡಿ ಇದನ್ನೆಲ್ಲ ಮಾಡುವಂಥದ್ದು ಬಹುಶಃ ಆಗುದಿಲ್ಲ. ಹಂಗಿದ್ದಕ್ಕೂ ನನಗೂ ಇಷ್ಟ ಇಲ್ಲ ಪ್ರಶಸ್ತಿ ಅಂದ್ರೆ ಯಾರೋ ಏನೋ ಒಬ್ಬ ಕಲಾವಿದ ಅಂತಲ್ಲಿದ್ದಾನೆ, ಇದು ಅವನ ಪಾತ್ರ ಒಳ್ಳೇದಾಯ್ತು, ಅವನ್ ಎಲ್ಲಿ ಅವನು ಬಯೋಡಾಟ ತಿಳಿದು ಮಾಡುವ ಅನ್ನುವಂಥದ್ದು ಅವರಾಗಿಯೇ ಹುಡುಕರಿಸಿ ಮಾಡುವಂಥದ್ದು ನಿಜವಾದ ಪ್ರಶಸ್ತಿ. ಇಲ್ಲ ನಾ ಇಲ್ಲಿದ್ರೆ ನಮ್ಗೆ ಒಂದು ಸನ್ಮಾನ ಮಾಡಿ ಮಾರ ಎಲ್ಲ ಆಗಿಲ್ಲ, ಇದು ಮಾಡುವಂಥದ್ದು ಏನೋ ಗೊತ್ತಿಲ್ಲ, ಅದಕ್ಕೆ ಯಾವ ಹೆಸರು ಕೊಡ್ಬೇಕೇ ಗೊತ್ತಿಲ್ಲ, ಇದು ಸಿಕ್ಲಿಲ್ಲ. ಈಗ ಮೊದಲು ಎಷ್ಟು ಮೇಳಗಳಲ್ಲಿ ನೀವು ಕೆಲಸ ಮಾಡಿದ್ರಿ? ನಾನು ಮೇಳಗಳಲ್ಲಿ ಸಾಧಾರಣ ರಂಜಿತ್ ಕಟ್ಟೆ ಮೇಳ, ಪಂಚಲಿಂಗೇಶ್ವರ ಮೇಳ, ಕಮಲಶೀಲೆ ಮೇಳ, ಪೆರಡೂರು ಮೇಳ, ಸಾಲಿಗ್ರಾಮ ಮೇಳ, ಮಂದರ್ತಿ ಮೇಳ, ಗೋಳಿಗರಡಿ ಮೇಳ, ಮತ್ತೆ ಶನೇಶ್ವರ ಮೇಳ. 8 ಮೇಳಗಳಲ್ಲಿ 8 ಮೇಳ, 8-9 ಮೇಳ ಆಗ್ಬೋದು ಇನ್ನೇನು ಯೋಚನೆ ಮಾಡಿದ್ರೆ. ಇಷ್ಟು ಮೇಳದಲ್ಲಿ ತಿರುಗಾಟ ಮಾಡಿದ್ದೇನೆ. ಈಗ ಮೊದಲು ನೀವು ಕಲಿಬೇಕಾದ್ರೆ ಯಾರಾದ್ರೂ ನಿಮ್ಗೆ ಅಸಹ್ಯ ಮಾಡೋದು ಎಲ್ಲ ಕಲಿಸುವಾಗ ನಿಮ್ಗೆ ಇದು ಬರೋದಿಲ್ಲ ನಿಮ್ಗೆ ಆತರ ಹಾಗಿದ್ದೇನಿಲ್ಲ, ಅದನ್ನ ದಾಟಿ ಬಂದಾಗಿತ್ತು. ಇನ್ನು ಮತ್ತೆ ಮನುಷ್ಯ ಸಾಯೋ ತನಕ ಕಲಿಯುವಂಥದ್ದು ಇರ್ತದೆ. ಈಗ ಒಂದು ಹೊಸದಾಗಿ ಕಲಿಯಕ್ ಹೋದಾಗ ತುಳಿಯೋರೆ ಜಾಸ್ತಿ ಅಂತ ಹೇಳ್ತಾರೆ. ಹೌದು, ಆತರ ಏನಾದ್ರು ಅನುಭವ ಆಗಿತ್ತಾರೆ? ನನ್ನ ಅಭ್ಯಾಸ ಏನು ಕೇಳಿದ್ರೆ, ಈಗ ಮಾತಾಡೋದನ್ನು ಅಥವಾ ನೀವು ಮಾತಾಡೋದನ್ನು ಭಾವಿಸ್ತೇನೆ ನಾನು. ಯಾವುದೋ ಒಂದು ಹೊಸ ಶಬ್ದಗಳು ಸಿಕ್ತು, ಹೊಸ ವಿಷಯಗಳು ಬಂತು ಅಂತ ಆದ್ರೆ ಎಲ್ಲಿಂದ ಬಂತದು, ಯಾಕೆ ಬಂತು, ಎಲ್ಲಿ ಹುಡುಕ್ತು ಅದನ್ನು ಹುಡುಕುವಂತ ಅಭ್ಯಾಸ. ಇಂದು ಮೊಬೈಲಿಗಿಂತ ಹೆಚ್ಚಾಗಿ ನಾನು ಇಂದು ಪುಸ್ತಕ ಓದೋದೇನು ಹೆಚ್ಚು. ಈಗ ಸಾಧಾರಣ ನನ್ನ ಹತ್ರ ಹುಡುಕಿದ್ರೀಗ 200-300 ಪುಸ್ತಕಗಳಿದೆ, ಸಂಗ್ರಹ ಇದೆ. ಇಂದು ಅಭ್ಯಾಸ ಮಾಡ್ತೇನೆ, ಮಾಡಿದ್ದನ್ನೇ ಅಭ್ಯಾಸ ಮಾಡ್ತೇನೆ, ಯಾಕಂದ್ರೆ ಕೆಲವು ನೆನಪು ಹೋಯ್ತು ಅಂತ. ಮೊನ್ನೆ ಒಂದು ಸಣ್ಣ ಮಟ್ಟದ ಪುಸ್ತಕ ತಗೊಂಡು ಓದ್ತಾ ಇದ್ದೆ. ಹಾಗಂತ ನಾ ಮುಂದೆ ಓದಿದ ಯಾವ ಪುಸ್ತಕದಲ್ಲಿ ಬರಬಾರ್ದಿದ್ದಂಥ ವಿಷಯಗಳು ಅದರಲ್ಲಿ ಉಂಟು. ಹಾಗಂತ ಅದಕ್ಕೆ ಆ ಶಬ್ದಗಳೆಲ್ಲೋ ಬಂದಿದೆ, ಆ ಶಬ್ದಗಳು ಹೇಗೆ ಬಂತು ಅಂತ ಗೊತ್ತಿರ್ಲಿಲ್ಲ. ಉದಾಹರಣೆಗೆ ಶಿವನಿಗೆ ಖಂಡ ಪರಶು ಅಂತ ಹೇಳ್ತಾರೆ. ಅದು ಯಾಕೆ ಅಂತ ಬಹುಕಾಲದಿಂದ ಕುತೂಹಲ ಇತ್ತು. ಖಂಡ ಪರಶು ಅಂತ ಒಂದು ಕೊಡಲಿ, ಖಂಡ ಪರಶು ಅಂತ ಯಾಕೆ ಬಂತು ಅಂತ ಗೊತ್ತೇ ಇರಲಿಲ್ಲ. ಯಾರನ್ನು ಕೇಳಿದ್ರು ಹೇಳಲಿಲ್ಲ, ಯಾರತ್ತೂ ಉತ್ತರ ಇರಲಿಲ್ಲ. ಕಡೆಗೆ ಅದ್ರಾಗ ಇದ್ರಾಗ ಒಂದು ಪುಸ್ತಕದಾಗ ಆ ವಿಷಯ ಇದೆ. ಯಾಕಂದ್ರೆ ದಕ್ಷದ್ವಾರ ಧ್ವಂಸ ಆಗುವಾಗ ಶಿವ ಕೈಲಾಸತೆಗೆ ನಿಂತ್ಕೊಂಡು ಹೋದಂತ ವೀರಭದ್ರನ ತನ್ನ ಶೂಲವನ್ನು ಎಸೆದಿದ್ದಾನೆ. ಮಹಾಪೌರಪುರ ಶೂಲ ಅಲ್ಲ ಅದು ಅಲ್ಲಿದ್ದವ್ರನ್ನೆಲ್ಲ ಸಂಹಾರ ಮಾಡಿ ಬದರಿಕಾಶ್ರಮಕ್ಕೆ ಹೋಯ್ತು. ಅದೇ ಶೂಲ ತನ್ನಾರೆ ಸ್ವ ಇಚ್ಛೆಯಿಂದ ಸಜೀವ ಆಯುಧಲ್ವ ಅದು. ಆವಾಗ ನಾರಾಯಣ ಋಷಿ ನೋಡಿ ತನ್ನ ಹೂಂಕಾರ ಮಾತ್ರದಿಂದ ವಾಪಸ್ ಕಳಿಸ್ಬಿಟ್ಟ ಅದನ್ನ ಕೈಲಾಸಕ್ಕೆ. ಅವ ಶಿವನ ಸಿಟ್ಟು ಇನ್ನೂ ಹೇಳಿದಿಲ್ಲ, ಅವನು ತಿರುಗಿ ಮತ್ತೆ ಇಲ್ಲಿ ಕಳಿಸ್ದೆ, ಯಾರಿಗೆ, ಇಲ್ಲಿಗೆ ಬದರಿಕಾಶ್ರಮಕ್ಕೆ. ನರನಾರಾಯಣ ಋಷಿ ಅನ್ನೋರು ವಿಷ್ಣುವಿನ ಅವತಾರ, ಅವರಿಬ್ರು ತಪಸ್ ಮಾಡ್ತಾ ಇದ್ರು. ಆವ ನರ ಋಷಿ ನೋಡ್ದ ಅದನ್ನ,
ನಾರಾ ಋಷಿ ಮಾಡಿ ಇನ್ನೂ ಸಿಟ್ಟು ಬಂತವ್ರಿಗೆ. ಅವ್ರಿಗೆ ಸಿಟ್ಟು ಬಂದಾಗ ಒಂದು ತೃಣ ತಗೊಂಡು ಅದನ್ನು ಮಂತ್ರಿಸಿ ಅದ್ರ ಮೇಲೆ ಬಿಟ್ಟು ಒಂದು ಕೊಡ್ಲಿ ಮಾಡಿಬಿಟ್ರಿ, 2 ಬಾಯಿ ಕೊಡ್ಲಿ ಮಾಡಿ ಶಿವನಿಗೆ ಬಿಟ್ಟು ವಾಪಸ್ ಶೂಲ ಸಮೇತವಾಗಿ. ಆವಾಗ ಶಿವನ ಶೂಲ ಹಿಡಿತು ಆಲೋಚನೆ ಮಾಡಿ ನೋಡುವಾಗ ಕಂಡ ಪರಶು ಬಂದಿದೆ. ಅದನ್ನ ಇಬ್ಬಾಗ ಮಾಡಿ ಇಟ್ಕೊಂಡ, 2 ಭಾಗ ಮಾಡಿ ಖಂಡ ಪರಶು. ಒಂದನ್ನು ಪರಶುರಾಮರಿಗೆ ಕೊಟ್ಟ. ಇಲ್ಲಿ ಸಿಕ್ತು. ನಾವು ಯೋಚನೆ ಮಾಡಿದ್ವಿ ಇದು ಇಷ್ಟು ಕಾಲ ಓದಿದ್ವಲ್ಲ, ಇಷ್ಟು ಸಣ್ಣ ಪುಸ್ತಕದ ವಿಷಯ ಬಂದಿದೆ ಇದು ಅಂತ. ಈಗಲೂ ಅಭ್ಯಾಸ ಉಂಟು ಓದುವಂಥದ್ದು. ಹೌದು. ಮತ್ತೆ ವರ್ಷ ಕ್ಲಾಸ್ ಮಾಡ್ತೇನೆ ನಾನು, ಯಕ್ಷಗಾನ ಶಾಲೆಗಳಲ್ಲಿ ಮಕ್ಕಳಿಗೆ, ದೊಡ್ಡವರಿಗೆ. ಹಿಂಗೆ ಎಲ್ಲರೂ ಫೋನ್ಗಳು ಬರುತ್ತೆ, ಇಂಥ ಪ್ರಶ್ನೆಗೆ ಅಂತ ಉತ್ತರ ಎಂಥದ್ದು ಅಂತ. ಮೊನ್ನೆ ಒಬ್ರು ಕೇಳಿದ್ರು, ಉಳಿದೆಲ್ಲ ಕೃಷ್ಣನ ನವಿಲುಗರಿಯೇ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿದ್ರು ಒಂದು ದೊಡ್ಡ